ಕಾರಣ ವಿಶೇಷ ಸ್ವಾಮಿ. ವ್ಯಕ್ತಿಯೊಬ್ಬ ತನ್ನ ಬದುಕಿನಲ್ಲಿ ಸಾಧನೆ ಮಾಡುವ ಮೂಲಕವಾಗಿ ಸಾಧನೆ ಶಿಖರವನ್ನು ಏರಿದಾಗ ಅವನ ಹೆಸರನ್ನು ದಿಗಂತ ವ್ಯಾಪಿಸುತ್ತದೆ ಎಂಬುದಕ್ಕೆ ಜ್ವಲಂತ ಸಾಕ್ಷಿ ಈ ಸಾಮರ್ಥ್ಯ ಎಂಬುದರಲ್ಲಿ ಯಾವ ಅನುಮಾನ ಇಲ್ಲವೇ ಇಲ್ಲ. ಇದೇ ವಯಸ್ಸಿನಲ್ಲಿ ಸಾಧನೆಯ ಶಿಖರವನ್ನು ಏರಿದಂತಹ ನನಗೆ ಈ ಸೌಭಾಗ್ಯವೆಂಬುದು ದಕ್ಕಿತ್ತು. ಸಿಕ್ಕಿದ ಅಧಿಕಾರವನ್ನು ದಕ್ಕಿಸಿಕೊಳ್ಳುವ ಮೂಲಕವಾಗಿ ನನ್ನ ತಾತ ವ್ಯಕ್ತಿತ್ವವನ್ನು ಜಗಜ್ಜಾಹೀರಾಗುವ ಹಾಗೆ ಬೆಳೆಸಿಕೊಂಡು ಬಂದವರಿದ್ದೇನೆ. ಒಂದು ಪೀಠದಿಂದ ಒಬ್ಬ ವ್ಯಕ್ತಿಗೆ ಹೆಸರು ಬರುವುದು ಬೇರೆ, ಒಂದು ವ್ಯಕ್ತಿಯಿಂದ ಒಂದು ಪೀಠಕ್ಕೆ ಹೆಸರು ಬರುವುದು ಬೇರೆ. ನಿಜವಾಗಿ ಇಲ್ಲಿ ಆನಂದ ಹಾಗೆ ಕೇಳಿ, ನಾನು ಇಲ್ಲಿ ಪೀಠವನ್ನು ಏರಿದ ಮೇಲೆ ಈ ಸಿಂಹಾಸನಕ್ಕೊಂದು ಕಳೆ ಬಂದಿದೆ ಎಂಬುದು ಅನುಮಾನ ಇಲ್ಲವೇ ಇಲ್ಲ. ಅದಕ್ಕೆ ಅಲ್ಲವೇ ಸೌಭನಗರವನ್ನು ವರ್ತಮಾನ ಕಾಲದಲ್ಲಿ ಸಾವನಗರಿ ಎಂಬ ಹಾಗೆ ಕರೆಯಲ್ಪಟ್ಟದ್ದು. ಬದಲಾವಣೆ ಮಾಡುವಂತಹ ಯೋಗ್ಯತೆಯನ್ನು ಹೊಂದಿದವನು ಸಾರ್ವಭೂಪ. ನನ್ನ ಕುರಿತಾದಂತಹ ವಿಷಯವನ್ನು ತಿಳಿಯುವುದಕ್ಕೆ ಬೇಕಾಗಿ ನಾವು ಎಲ್ಲವನ್ನು ಸತ್ಯ ಎಂಬ ಹಾಗೆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಲ್ಲಲ್ಲೇ ನಮಗೆ ಆಗ ಹೋದವರೆಲ್ಲ ಬೇಡ ಹೋದದ್ದನ್ನು ಮಾತನಾಡುವವರ ವರ್ಗದವರಿದ್ದಾರೆ. ಅಂಥವರು ಯಾರಾದರೂ ಇದ್ದಾರೆ ಎಂಬ ಹಾಗೆ ತಿಳಿಯುವುದಕ್ಕೆ ಬೇಕಾಗಿ ಪೇಹಿನಾಳು ಹೊರಟಿದ್ದೇನೆ. ನೋಡೋಣ ವಿಶೇಷತೆ ಬದಿಗೆ. ಒಳ್ಳೆಯದಾಗಲಿ. ಆಶ್ಚರ್ಯ ಆಯ್ತು ನನಗೆ. ಅಪರಿಚಿತ ನೀನು. ಇದುವರೆಗೆ ನಿಮ್ಮ ಮುಖವನ್ನು ನಾನು ಕಂಡವನಲ್ಲ. ಯಾಕಾಗಿ ಇಲ್ಲಿಗೆ ಬಂದೆ? ಯಾವ ಉದ್ದೇಶವನ್ನು ಹೊತ್ತು ಬಂದೆ? ಸಾರ್ವಭೌಮನಿಂದ ಏನಾಗಬೇಕಿತ್ತು? ಯಾರು ಖಂಡಿತ ಆದ್ರಿಂದ ಅಲ್ವೇ ಕೇಳಿತು. ಬಂಧಿಸಿಬಿಟ್ಟೇನು? ಅಬದ್ಧ ಮಾತನಾಡಿದ್ರೆ ನಾನು ನನ್ನಂತ ಮನಸ್ಸು ಮಾಡಿದ್ರೆ ಸರತಿಯ ಸಾಲಿನಲ್ಲಿ ಚಂದದ ಚಂದುಳಿ ಚೆಲುವೆಯರು ನಿಂತವರು ಸರತಿಯ ಸಾಲಿನಲ್ಲಿ ಅಂತಂದ್ರೆ ಹೋಗಿ ಹೋಗಿ ನಿನ್ನಂತವನ್ನ ನಾನು ಇಟ್ಟುಕೊಂಡದ್ದ ಆ ಶಬ್ದ ಪ್ರಯೋಗ ಮಾಡಿದ ನಾನೇ ಕತ್ತರಿಸಿಬಿಟ್ಟೆ ವಿವೇಕಿ. ಆ ದಿವಸ ನನ್ನ ಗಂಡಸರ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಬಂದವ ನೀನು ಹೆದರಬೇಡ, ನಾನಿದ್ದೇನೆ ಅಂತ ಅಭಯ ಕೊಟ್ಟವರಲ್ವೇ? ನೀನು ಉಳಿದವರಿಗೆ ಮಾತು ಕೊಡ್ಬೋದು, ನನ್ನ ವ್ಯಕ್ತಿತ್ವ ಹಾಗೆ ತಿಳ್ಕೊಂಡೆ ನೀನು. ನನ್ನ ಪರಿಚಯ ಬೇಕೇ ಬೇಕೇ? ಅದಕ್ಕೆ ಅವನು ಕೇಳ್ತು ಬಿಡಿಸ್ಲಾ ಏನು? ನೀನು ಅವತ್ತು ಹೋದವ. ಹೌದು, ಇವತ್ತು ತಿರುಗಿ ಬಂದದ್ದು. ಕಾರಣ ಉಂಟು. ಏನು ವಿಶ್ವಾಸ? ಅಂದ್ರೆ ಪ್ರಚಾರ ಉಂಟು ಅಂತ ತಿಳಿದುಕೊಂಡು ಬರುವುದಕ್ಕಾಗಿಯೇ ಹೊಂಟವ ನಾನು. ನಮ್ಮನ್ನ ಹೊಗಳುವ ವರ್ಗ ಒಂದು ಕಡೆಯಲ್ಲಿ ಆದರೆ ತೆಗಳುವ ಇನ್ನೊಂದು ವರ್ಗವೂ ಉಂಟು. ಅವನು ಬಿಡಬಾರದು, ಸೂಕ್ಷ್ಮವಾಗಿ ತಿಳಿಯಬೇಕೆಂಬ ಕಾರಣಕ್ಕಾಗಿ ಅವನ ಕಳುಹಿಸಿಕೊಟ್ಟದ್ದು. ಹೌದೇ ಹೌದು. ಏನಾಯ್ತು ವಿಷಯ? ಈ ವೇಷ ಮಾಡುವುದಕ್ಕೆ ಕಾರಣವೂ ಉಂಟು. ಈ ವೇಷ ಮಾಡಿದ್ದಲ್ಲ, ಮತ್ತೆ ಆಗ ಹೋದದ್ದು. ಆಗಿ ಹೋದದ್ದ? ಹೌದಪ್ಪ. ಹಾಗಾದ್ರು ನಿಮ್ಮ ಕುರಿತಾಗಿ ಯಾವ ರೀತಿಯ ಮಾತನಾಡ್ತಾ ಇದ್ದಾರೆ ಪ್ರಪಂಚದ ಎನ್ನುವುದನ್ನು ತಿಳಿದುಕೊಳ್ಳಿ
ಮಾರ್ಗ ಮಧ್ಯೆ ಕತ್ತಲಾಗ್ತಾ ಬಂತು. ಹಾ ಹೀಗೆ ಒಂದು ಕೇರಿ ಕಾಣಿತು. ಹಾ ಹೋದೆ. ರಾತ್ರಿಯನ್ನು ಉತ್ತರಿಸಬೇಕೋ ಬೇಡವಾ? ಕಳೀಲೇಬೇಕಲ್ಲ. ಒಬ್ಬರ ಮನೆ ಬಾಗಿಲಲ್ಲಿ ಹೋಗಿ ನಿಂತೆ. ಹಾ ಈ ಹೊತ್ತು ಒಂದು ರಾತ್ರಿ ನಿಮ್ಮನೆಯನ್ನು ನಾನು ಉಳಿದುಕೊಳ್ಳಬಹುದಾ ಅಂತ ವಿನಂತಿಸಿದೆ. ಒಪ್ಪಿದ್ರಾ? ಮನೆ ಯಜಮಾನ ಬಂದ. ಹಾ ಇವತ್ತು ಒಂದು ರಾತ್ರಿ ನೀ ನಮ್ಮ ಮನೆಯಲ್ಲಿ ಉಳಿಯುವಾಗಿಲ್ಲ. ಹಾ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳೆಲ್ಲ ಇದ್ದಾರೆ ಅಂತ ಹೇಳಿ ಅವರು ಜಾಗ್ರತೆ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಮುಂದಿನ ಮನೆಗೆ ಹೋದೆ. ಕತ್ತಲಾಗ್ತಾ ಬಂತು. ನನಗೆ ಒಳಗಿನೊಳಗೆ ಭಯ. ಎಲ್ಲಿ ಉಳಿಯುವುದು ಸಮಸ್ಯೆ ಅಲ್ವಾ? ಅಲ್ಲಿ ಹೋದೆ. ಹಾ. ಅಲ್ಲಿ ಹೋಗಿ ಇದೇ ಪ್ರಶ್ನೆಯನ್ನು ಮುಂದಿಟ್ಟೆ. ಅವ್ರೇನ್ ಹೇಳಿದ್ರು? ಇವತ್ತು ಒಂದು ರಾತ್ರಿ ಉಳಿಯುತ್ತೇನೆ ಎನ್ನುವುದಾಗಿ. ನಮ್ಮ ಮನೆಯಲ್ಲಿ ಹೆಂಗಸರಿದ್ದಾರೆ, ನೀನು ಉಳಿಯುವುದು ಬೇಡ ಅಂತ ಹೇಳಿದ್ರು. ಅಲ್ಲಿಯೂ ಸಮಸ್ಯೆ ಇದೆ. ಸಮಸ್ಯೆ ಆಯ್ತು. ಹಾಗೆ ಮುಂದಿನ ಮನೆಗೆ ಹೋದೆ. ಈ ಸಮಸ್ಯೆ ಬೇಡವೇ ಬೇಡ ಅಂತ ಲೆಕ್ಕ ಹಾಕಿದೆ. ಹೋದವನೇ ಮನೆ ಯಜಮಾನರಲ್ಲಿ ಪ್ರಶ್ನೆ ಮಾಡಿದೆ. ಏನು ಅಂತ ಕೇಳಿದೆ? ನಿಮ್ಮ ಮನೆಯಲ್ಲಿ ಹೆಂಗಸರು ಹೆಣ್ಣು ಮಕ್ಕಳು ಇದ್ದಾರೆ ಅಂತ ಹೇಳಿದೆ. ಅದಕ್ಕೆ ಉತ್ತರ ಹೌದು ಇದ್ದಾರೆ. ಯಾಕೆ ಅಂತ ಹೇಳ್ದ. ಇವತ್ತು ಒಂದು ರಾತ್ರಿ ಉಳ್ಕೊಳ್ಬೇಕಿತ್ತು ಅಂದೆ. ಇಲ್ಲಿ ನೀನು ಹೇಳಿದ್ರಿಂದ ಹೆಚ್ಚು ಕಡಿಮೆ ಆದದ್ರಿಂದ ಅಲ್ಲಿ ಹೋಗಿ ಹಾಕ್ಬಿಟ್ಟು ಅದು ಸರಿ ಮಾಡು ಅಂತ ಹೇಳಿದ್ದು. ಒಳ್ಳೆ ಅಯ್ಯಯ್ಯೋ, ಆ ಮನೆಯವನು ಒಬ್ಬನೇ ಅಲ್ಲ, ಇಡೀ ಕೇರಿ ಜನರೇ ನನ್ನ ನೋಟಿಸ್ ಕೊಡು ಬರುವುದಕ್ಕೆ ಪ್ರಾರಂಭ ಮಾಡಿದ್ರು. ನೀನು ಬಿಟ್ಟ ಅಸ್ತ್ರ ನಿನಗೆ ತಿರುಮಾಣ ಆಯ್ತು ಅಲ್ವಾ? ತೀರಗ ಹಾರಿ ಯಾರ್ಯಾರ್ದೋ ಮನೆ ಅಂಗಳದಲ್ಲೆಲ್ಲ ಓಡುವಾಗ ಒಣ ಹಾಕಿದ ಸೀರೆ ನನಗರಿವಿಲ್ಲದಂತೆ ನನ್ನ ಮನೆ ಸುತ್ತಕೊಳ್ತು. ಪ್ರಾಣ ಉಳಿಸ್ಕೋಬೇಕು ಅಂತ ಓಡಿ ಹೋದೆ. ಅದನ್ನೇ ಮುಸ್ಪಾಕೊಂಡು ಓಡ್ತಾ ಇದ್ದೆ. ಅಷ್ಟು ಹೊತ್ತಿಗೆ ಅನುಕಂಪದ ಅಲೆ ಒಂದು ತೇಲಿ ಬಂತು. ಒಡೆಯ ಯಾವ್ದಾದ್ರು ಒಂದು ಪ್ರಾಯದ ಗಂಡು ಮಕ್ಕಳೆಲ್ಲ ನೀನ್ ಯಾಕೆ ಓಡ್ತೀಯ, ಸುಮ್ಮನೆ ನೀವು ಓಡಬೇಡ ನೋಡು ಅಂತ ಅನುಕಂಪದ ಮಾತಾಡಿ ಆ ಕಳ್ಳನನ್ನು ನಾನು ಹಿಡಿತೀವಿ ಅಂತ ಓಡಿದ್ರು. ಅವ್ರು ಆ ಕಡೆ ಹೋದ್ರು, ನಾನು ಈ ಕಡೆ ಬಂದೆ. ಹಾಗೆ ನೋಡಿ, ಪ್ರಾಣ ಉಳಿಸ್ಕೊಳ್ಬೇಕಾ? ಹೆಣ್ಣಾಗಿ ಹುಟ್ಟಬೇಕು ಅಲ್ವಾ? ಹೆಣ್ಣು ವೇಷನಾದ್ರೂ ಮಾಡಬೇಕು. ನೀನೀಗ ಯಾವ ಸಿದ್ಧತೆ ಬಂದೆ? ಅಲ್ಲ, ಈ ಮನ್ಸು ಮಾಡಿದ್ರೆ ಮಾಡಿಸೋಗಿದ್ರೆ ಯಾವ್ದಾದ್ರು ಮಾಡ್ಬೇಕು ಅಂದ್ರೆ ನಿನ್ ಬಗ್ಗೆ ವಿಶ್ವಾಸ ಉಂಟೇ ಇಲ್ಲ? ಮಾಡಿಸೋ ಧೈರ್ಯ ಬೇಕು. ನೀವೇ ಇದ್ದೀರಲ್ಲ, ನಿಮ್ಮಿಂದ ಅಪ್ಪಣೆ ಪಡೆದ ಹೊರಟೆ ನಾನು. ನೇರವಾಗಿ ಅಂಗದೇಶಕ್ಕೆ ಹೋದೆ. ಅಂಗದೇಶಕ್ಕೆ ಹೋಗಿ ನೋಡ್ತೇನೆ, ಹೆಬ್ಬಾಗಿನ ಪಕ್ಕದಲ್ಲಿ ಬಂಗಾರದ ಆಳೆತ್ತರದ ಪ್ರತಿಮೆ ನಿಮ್ಮದ್ದು. ನನ್ನದು? ನೀವು ಜೀವಂತ ಇರುವಾಗಲೇ ಪ್ರತಿಮೆ ಅನಾವರಣಗೊಂಡಿದೆ. ಪಾಪಿ ಮಗನೇ, ನನಗೆ ಎಂತ ಮಾಡ್ಲಿಕ್ಕೆ ಪಟ್ಟಿದ್ದೀರಿ ನೀನು? ಎಂತದ್ದ? ಅಲ್ಲ, ನಿಮ್ಮ ಕೀರ್ತಿ ಪತಾಕೆ ಎಷ್ಟು ದೊಡ್ಡದು ಅಂತ ನೋಡಿ ಲೆಕ್ಕ ಹಾಕಿ ಹಾಗೆ ಆ ಪ್ರತಿಮೆಯನ್ನ ನೋಡಿದಾಗಲೇ ಬಹಳ ಸಂತೋಷ ಆಯ್ತು. ಹೀಗೆ ಪ್ರತಿಮೆಯೊಂದನ್ನು ನೋಡ್ತೇನೆ. ತುದಿಯಲ್ಲಿ ಕುತ್ತಿಗೆಯಲ್ಲಿ ಗಂಧದ ಹಾರವನ್ನು ನೇತಾಡ್ತಾ ಇತ್ತು. ನಿನಗೆ ಬೆಳೆದ ಹೊರತೇ ಕಾಂಡತ್ ಬಿಟ್ರು ಬೇಕಾದ ಒಂದು ನಿನ್ ಕಾಣಲಿಲ್ಲ ಅಂತ ಕಾಣ್ತದೆ. ಯಾಕೆ ಹೊಡಿ ಹೋದ್ರೆ ಎಂತಂತ? ನಾನು ಜೀವಂತ ಇರುವಾಗ ನನ್ನ ಬಂಗಾರ ಪ್ರತಿಮೆಯ ಅದ್ರ ಜೊತೆಯಲ್ಲಿ ಗಂಧದ ಮಾಲೆಯ ದಿವಸ ಬದಲಾಯಿಸುವುದಕ್ಕೆ ಕಷ್ಟ ಆಗ್ತದೆ. ಆಳೆತ್ತರದ ಪ್ರತಿಮೆ ಬದಲಾವಣೆ ಎಂಬುದು ಜಗದ ನಿಯಮ. ಹೌದು. ಹಾಗಂತ ಗಂಧಹಾರ ಭಾವಚಿತ್ರಕ್ಕೆ ಹಾಕುದು ಯಾವಾಗ ಗೊತ್ತಾ ನಿನಗ? ಯಾವಾಗ? ಸತ್ತ ಮೇಲೆ. ಅದನ್ನ ಕೇಳುವುದಕ್ಕೆ ಮಾಡ್ಬೋದು. ಆಮೇಲೆ ಒಡೆಯ ನಿನಗೆ ಇದೆಲ್ಲ ಗೊತ್ತಲ್ಲ, ಅದು ಕೇಳಿದ್ರೆ ಗೊತ್ತಿಲ್ಲ. ಒಡೆಯನಿಗೆ ಅವಮಾನ ಮಾಡುದಲ್ಲ. ಅದು ನೆನಪಾಯ್ತು. ನಾನು ಅವರಲ್ಲಿ ಕೇಳಿದೆ, ಇದು ಯಾಕೆ ಹೀಗೆ ಇರಬಹುದು ಅಂತ. ನನಗೆ ನಿಮ್ಮ ಬಗ್ಗೆ ಅವರು ಆಡಿದ ಮಾತನ್ನು ಕೇಳಿ ಬಹಳ ಸಂತೋಷ ಆಯಿತು. ಹೀಗೆ ನಿಮ್ಮ ಪಾದದ ಬುಡದಲ್ಲಿ ನೋಡ್ತೇನೆ, ಒಂದು ತೆಂಗಿನಕಾಯಿಯನ್ನು ಒಡೆದು ಕೌಚಿಟ್ಟಿದ್ದಾರೆ. ಎಲ್ಲ ಅಪಶಕುನ ಆಗ್ತಾ ಉಂಟಲ್ಲ ಮಹಾರಾಯ. ನನಗೆ ಅಲ್ಲಿಗೆ ಬಿಸಿಯಾದದ್ದು. ಎಲ್ಲ ಸಿಟ್ಟು ಬರಲಿಲ್ಲ ಅಂತ ನನ್ನ ಬಗ್ಗೆ ಗೌರವ ಇಲ್ಲ ಅಂತ. ಅಪಶಕನ ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡಿದೆ. ಜೋರಾಗಿತ್ತು. ಅಷ್ಟೋರೆಲ್ಲ ಆಗೋದೆ ಅಲ್ಲಿ. ಅಷ್ಟೊತ್ತಿಗೆ ಅವರು ಕೊಟ್ಟ ಉತ್ತರ ಕೇಳಿ ಸಂತೋಷವೂ ಆಯಿತು. ಏನು ಸಾಲ್ವಭೂಪತಿ ಅಂತ ಹೇಳಿದ್ರೆ ನಮಗೆ ಪರಮೇಶ್ವರನಿಗೆ ಸಮ. ಪರಮೇಶ್ವರನಿಗೆ 3 ಕಣ್ಣು ಉಂಟಲ್ಲ, ಬಿಟ್ಟರೆ ತೆಂಗಿನಕಾಯಿಗೆ ಅಲ್ವಾ? ಅದು ಕಾಣ್ಲಿ ಅಂತ ಕೌಚ ಹಾಕಿತ್ತು. ಹಾಗೆ ಅಲ್ಲಿ ನನ್ನೊಳಗೆ ನಾನು ಸಂತೋಷಗೊಂಡು ಅಲ್ಲಿಂದ ಮುಂದೆ ತೆಂಗಿನ ದೇಶಕ್ಕೆ ಹೋದೆ. ಅಲ್ಲಿ ಹೋಗಿ ನೋಡ್ತೇನೆ, ಒಂದು ವರ್ಗ ಹೇಳ್ತಾ ಉಂಟು ಸಾಲ್ವಭೂಪತಿಗೆ ಸರಿ ಇಲ್ಲ. ನಿಮ್ಮ ಅಪ್ಪನಿ ಸರಿ ಇಲ್ಲ. ಅಲ್ಲ, ಹೌದಾ? ಕ್ಷಣಕ್ಕೆ ಸಿಟ್ಟು ಬಂದು ನಾನು ಪ್ರಶ್ನೆ ಮಾಡಿದೆ. ಯಾರು ಹೇಳಿದ್ರು ನಿಮಗೆ ಅಂತ ಕೇಳಿದೆ. ಬಿಡ್ಲಿಕ್ಕೆ ಆಗ್ತದ? ಕೇಳಿದೆ ನಾನು. ಅವನು ಉತ್ತರ ಕೊಟ್ಟದ್ದೇನು? ಏನಂತ? ಅವನಿಗೆ ಸಮ ಇಲ್ಲ ಅಂದ್ರು. ಅವ ಸರಿ ಇಲ್ಲ ಅಂತಂದ್ರೆ ಈ ಸಮ ಇಲ್ಲ. ಆಮೇಲೆ ನನಗೆ ಗೊತ್ತಾಯ್ತು ಅವ್ರು ಕೊಟ್ಟ ಉತ್ತರ ಏನು. ಸಾಲ್ವಭೂಪತಿಗೆ ಈ ಪ್ರಪಂಚದಲ್ಲಿ ಸರಿಸಮಾನರಾದವರಿಲ್ಲ. ಹಾಗೆ ನಿಮ್ಮ ಶೌರ್ಯದ ಬಗ್ಗೆ ನನಗೆ ಗೊತ್ತಿಲ್ವಾ? ನಿಮ್ಮ ಶೌರ್ಯದ ಬಗ್ಗೆ ಭೂಲೋಕದವರಲ್ಲ, ಮೇಲಿನ ಲೋಕದವರು ಒಮ್ಮೆ ಆಡಿದ್ದನ್ನ ಕೇಳಿದ್ಯಾ ನೀನು? ಅಲ್ಲ, ತಿರುಗಿ ನೋಡಬೇಕು ಅಷ್ಟು ಪರಾಕ್ರಮ ನಿಮ್ಮಲ್ಲಿ ಉಂಟು. ಯಾರು ಅವರಲ್ಲ? ಸಿದ್ಧ ಸಾಧ್ಯರು, ಗರುಡ ಗಂಧರ್ವರು, ಕಿನ್ನರ ಕೆಂಪಿಸರೆಲ್ಲ ಉಂಟು. ಎಂತದು? ಕಿನ್ನರ ಕೆಂಪಿ ಕೆಂಪು
ನಮ್ಮಲ್ಲಿ ಉಂಟು. ಸರಿ. ಹೀಗೆಲ್ಲ ನಿಮ್ಮ ಬಗ್ಗೆ ಕೊಂಡಾಡ್ತಾ ಅಂತ ಸಂತೋಷದ ಮಾತನ್ನು ಕೇಳಿ ನೇರವಾಗಿ ಕಾಶಿಗೆ ಹೋದೆ. ಪವಿತ್ರವಾದ ಸ್ಥಳ, ವಿಶೇಷ ಉಂಟು. ದೊರೆಯ